ಚೈತ್ರ ಅವ್ರು ಕಿರ್ಚಾಟಕ್ಕೆ ಹೋಗೋಟ ಏನಾದ್ರು ಇರಿಟೇಟ್ ಆಗ್ತಿದ್ಯಾ ನಿಮ್ಗೆ? ಚೈತ್ರ ಅವ್ರ ಏನಂದ್ರೆ ಅವ್ರ ಆಟ ಏನಿದೆ, ಅವ್ರ ಸ್ಟ್ಯಾಂಡರ್ಡ್ಸ್ ಏನಿದೆ, ಅವ್ರು ಅದ್ರಲ್ಲಿ ಆಡ್ಬೇಕು. ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ಬಾರ್ದು. ಇಂಟರ್ಫಿಯರ್ ಆದ್ರೂ ಅಷ್ಟೊಂದು ಕಿರ್ಚಬಾರ್ದು. ಬೇರೆಯವ್ರಿಗೆ ಮಾತಾಡೋ ಅಷ್ಟು ಇದಿರಲ್ಲ. ಹನುಮಂತ್ ಅವ್ರು ನಿಜವಾಗ್ಲೂ ಮುಗ್ಧನ ಅಥವಾ ಆತರ ನಾಟಕ ಮಾಡ್ತಿದಾರ? ಹನುಮಂತೂರ್ ಇರೋದೇ ಹಂಗೆ ಅಂತ ಅನ್ಸುತ್ತೆ. ಗುಡ್ ಪರ್ಸನ್. ಮುಗ್ಧತೆ ತರ ಆಕ್ಟ್ ಏನ್ ಮಾಡ್ತಿಲ್ಲ, ಆಕ್ಟಿಂಗ್ ಮಾಡ್ತಿಲ್ಲ. ಹಂಗೆ ಓಕೆ. ಈ ಸೀಸನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಯಾರು ತುಂಬಾ ಡುಬಾಕ್ ಜೋಡಿ, ಡುಬಾಕ್ ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ? ಚೈತ್ರ ಹಂಗನ್ಸುತ್ತೆ. ಚೈತ್ರ. ಶಮಿ ಅಂತ ಅನ್ಸುತ್ತೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಗೌತಮಿ ಅನ್ಸುತ್ತಾ? ಯಾಕಂದ್ರೆ ಕ್ಯಾಪ್ಟನ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ವೇರಿಂಗ್ ಅ ಮಾಸ್ಕ್. ಶೀಸ್ ವೇರಿಂಗ್ ಅ ಮಾಸ್ಕ್. ಕರೆಕ್ಟ್ ಅನ್ಸುತ್ತೆ. ಆಚೆ ಬರ್ಬೇಕು ಅವರು. ಇಲ್ಲ, ಗೌತಮಿ ಅವ್ರು ಹಂಗಿಲ್ವೇ ಇಲ್ಲ. ಶೀಸ್ ವೇರಿಂಗ್ ಅ ಮಾಸ್ಕ್. ಅವ್ರು ಆಚೆ ಬಂದು ಅವ್ರೇನು ಅಂತ ತೋರಿಸ್ಬೇಕು. ಎಲ್ಲ ಕಡೆ ಪಾಸಿಟಿವ್ ಅಂತ ತೋರಿಸ್ಕೊಂಡು ಈಗ ಅವ್ರು ಇದೇ ಅಲ್ಲಿ ಗೇಮ್ ನೆಗೆಟಿವ್ ಆಗಿದೆ. ಹೌದು ಅನ್ಸುತ್ತೆ. ಚೈತ್ರ ಅವ್ರದ್ದು ಕೂಗಟ್ಟ ಕಿರ್ಚಾಟ ನಿಮಗೆ ಕಿರಿಕಿರಿ ಅನ್ಸ್ತಿದ್ಯಾ? ಟಾಪ್ ಬಾಟಮ್ 2 ಬಂದ್ರು ಸೇವ್ ಆಗ್ತಿದ್ದಾರೆ. ಯಾಕೆ ಸೇವ್ ಆಗ್ತಿದೆ? ಯಾವ್ದು ರೀಸನ್ ಇಂದ ಜನ ನೋಡಿ ನೀವೇ ಹೇಳ್ಬಿಟ್ರಿ ಈಗ ಇರಿಟೇಷನ್ ಅಂತ. ಬಟ್ ಆದ್ರೂ ಅವ್ರು ಸೇವ್ ಮಾಡಿದಾರೆ ಜನ. ಯಾಕಿರ್ಬೋದು ವಾಯ್ಸ್ ಇರಿಟೇಷನ್ ಅಂದ್ರೆ ಅಲ್ಲಿರೋರು ಪಾಪ ಯಾವ ತರ ಇರ್ಬೋದು ಅನ್ನೋದು ಸ್ವಲ್ಪ ನಮ್ಗೆ ಅವ್ರು ಯಾವಾಗ್ಲೂ ತುಂಬಾ ವೀಕ್ ಇಂದ ಅವರು ಲಾಸ್ಟ್ ಬಾಟಮ್ 2 ಬಂದಿದ್ದಾರೆ. ಬಾಟಮ್ 2 ಬಂದ್ರು ಸೇವ್ ಆಗ್ತಿದ್ದಾರೆ ಅಂದ್ರೆ ಯಾಕೆ ಸೇವ್ ಆಗ್ತಿರ್ಬೋದು? ಏನಾದ್ರೂ ಚೈತ್ರ ಅವರು ಬಾಟಮ್ 2 ಬರ್ತಿದ್ದಾರೆ. ಮೇಡಮ್, ಬಿಗ್ ಬಾಸ್ ಅಂದ್ರೇನೆ ಈ ತರದವ್ರು ಒಬ್ರು ಇರ್ಲೇಬೇಕು. ಅದಿದ್ರೇನೆ ಅಲ್ಲಿ TRP ಇರ್ಲೇಬೇಕಲ್ಲ. ಸೊ ಹಂಗಾಗಿ ಅವ್ರು ಇದ್ದೇ ಇರ್ತಾರೆ ಅವಳು. ನಿಮ್ಗೆ ಹಂಗೆ ಅನ್ಸುತ್ತೆ? ಬಾಟಮ್ 2 ಬಂದ್ರು ಅವ್ರು ಸೇವ್ ಆಗ್ತಿದ್ದಾರೆ. ಹೌದು. ನೀವೇ ಹೇಳಿದ್ರಿ ಹೆಂಗಿರೋ ವೋಟ್ ಮಾಡ್ತಿರೋದು ನಾವುಗಳೇ, ಆಡಿಯನ್ಸೇ ವೋಟ್ ಮಾಡ್ತಿರೋದು. ಬಟ್ ಆದ್ರೂ ನಿಮ್ಗೆ ಇಷ್ಟು ಇರಿಟೇಟ್ ಆದ್ರೂ ಜನ ಉಳಿಸ್ಕೊಂತಿದಾರೆ ಅಂದ್ರೆ ಯಾವ ತರ ಉಳಿಸ್ಕೊಂತಿದ್ದಾರೆ ಅಂತ? ಅದೇ ಮೇಡಮ್ ಹೇಳಿದ್ನಲ್ಲ, ಅಂತವ್ರು ಒಬ್ರು ಇದ್ರೇನೆ. ಯಾಕಂದ್ರೆ ಇಲ್ಲ ಅವ್ರೊಬ್ರು ಹೋಗ್ಬಿಟ್ರೆ ಫುಲ್ ಸೈಲೆಂಟ್ ಆಗೋಗುತ್ತೆ. ಅವ್ರನ್ನ ಬಿಟ್ರೆ ರಜತ್ ಅವ್ರು ಇದಾರಲ್ಲ ಈಗ. ರಜತ್ ಅವ್ರು ಇದ್ರು, ಅವ್ರು ಎಲ್ಲಾದ್ರಲ್ಲೂ ಇದಾರೆ ಬಿಡಿ. ಕಾಮಿಡಿನೂ ಮಾಡ್ತಾರೆ, ಜಗಳನೂ ಮಾಡ್ತಾರೆ. ಸೊ ಗೇಮಲ್ಲೂ ಇದಾರೆ ಅವರು. ಬಟ್ ಆದ್ರೆ ಈ ಚೈತ್ರ ಆ ತರ ಅವ್ರು ಹೋದ್ರು, ಅವ್ರಿದ್ದಾಗ ಹೆಂಗಿತ್ತು, ಈಗ ಅವ್ರು ಹೋದ್ಮೇಲೆ ಒಬ್ರು ಇರ್ಬೇಕಲ್ವಾ, ಅದನ್ನ ಚೈತ್ರ ಪೂರೈಸ್ತಾ ಇದಾರೆ ಅಷ್ಟೇ. ಹೌದು, ಚೈತ್ರ ಇದ್ರೆ ಸ್ವಲ್ಪ ಗಲಾಟ. ಓಕೆ, ಇಲ್ಲ 2 ವೀಕ್ಸ್ ನೋಡ್ತಾ ಇದ್ರೆ ಸೊ ಚೈತ್ರ ಅವರು ಮತ್ತೆ ಐಶ್ವರ್ಯ ಅವರು ಬಾಟಮ್ 2 ಬಂದ್ಬಿಟ್ಟು ಸೇವ್ ಆಗ್ತಾ ಇದ್ದಾರೆ. ಸೊ ಇದ್ರ ನೋಡಿದ್ರೆ ಏನ್ ಅನ್ಸುತ್ತೆ? ಅವರು ಮಂಜಣ್ಣ ಹೆಲ್ಪ್ ತಗೊಂಡ್ ಅಂದ್ರೆ ಗ್ರೂಪ್ ಮಾಡಿದ್ರಲ್ಲ, ಸೊ ಅದ್ ಮಾಡ್ಬಾರ್ದಾಗಿತ್ತು. ಈ ಸೀಸನ್ ಅಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಬಕೆಟ್ ರಾಣಿ ಅಂತ ಒಂದು ಟೈಟಲ್ ಬರುತ್ತೆ. ಡೌರಾಣಿ, ಬಕೆಟ್ ರಾಣಿ, ಸೈಕೋ, ಈ ತರ ಎಲ್ಲ ವರ್ಡ್ಸ್ ಯೂಸ್ ಮಾಡ್ತಾರೆ ಜಾಸ್ತಿ. ಇದನ್ನ ಮೋಕ್ಷಿತಕ್ಕೆ ಸೈಕೋ ಅಂತ ಕರೀತಾರೆ, ಬಕೆಟ್ ರಾಣಿ ಅಂತ ಕರೀತಾರೆ. ಸೊ ಇದನ್ನ ಹೋಗ್ತೀರಾ? ಥಿಂಗ್ಸ್ ಅಂದ್ರೆ ಅವ್ರು ಒಂದೊಂದು ಟೈಮಲ್ಲಿ ಒಂದೊಂದು ತರ ಇಡ್ತಾರೆ. ಸೊ ಅವ್ರು ಹೆಂಗೆ ಅಂತ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು. ಈ ಚಾನೆಲ್ ಎಂಟರ್ಟೈನ್ಮೆಂಟ್ ಆಗಿದೆ, ಫಾಲೋ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಚಲೋ ಇದೆ, ಎಂಟರ್ಟೈನ್ಮೆಂಟ್ ಇದೆ.